ಚನ್ನರಾಯಪಟ್ಟಣ ತಾಲೂಕು ಆಡಳಿತದಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಎಂಜೆ ರತ್ನಾಕರ್ ಅವರು ಮಾತನಾಡಿ, ಭಗವಾನ್ ಬುದ್ಧರ ಜಯಂತಿಯನ್ನು ಆಚರಿಸುವಂತೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿರುವುದು ಒಳ್ಳೆಯ ತೀರ್ಮಾನ. ಜಗತ್ತಿನ ಹಲವಾರು ದೇಶಗಳಲ್ಲಿ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅಭಿವೃದ್ಧಿ ಹೊಂದುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಭಗವಾನ್ ಬುದ್ಧ ಹುಟ್ಟಿದ ನಾಡಿನಲ್ಲಿ ಭಗವಾನ್ ಬುದ್ಧರ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳದಿರುವುದು ದೊಡ್ಡ ದುರಂತವಾಗಿದೆ. ಈ ಜಗತ್ತಿನಲ್ಲಿ ದ್ವೇಷವನ್ನ ಪ್ರೀತಿಯಿಂದ ಮಾತ್ರ ಗೆಲ್ಲಲು ಸಾಧ್ಯ ಎಂಬ ಸಂದೇಶವನ್ನ ನೀಡಿದ ಕರುಣಾಮಯಿ ಭಗವಾನ್ ಬುದ್ಧ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಬಾಲಕೃಷ್ಣ ಅವರು ಮಾತನಾಡಿ, ಪ್ರತಿಯೊಬ್ಬರೂ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಜೀವನ ನಡೆಸಬೇಕು. ಮಾನವ ಕುಲಕ್ಕೆ ಭಗವಾನ್ ಬುದ್ಧರ ಸಂದೇಶವೇ ಅಂತಿಮವಾಗಿದೆ. ಹಲವಾರು ದೇಶಗಳಲ್ಲಿ ಭಗವಾನ್ ಬುದ್ಧ ಅವರ ಅಷ್ಟಾಂಗ ಮಾರ್ಗಗಳನ್ನು ಅಳವಡಿಸಿಕೊಂಡು ಮುಂದುವರಿಯುತ್ತಿವೆ. ಜಗತ್ತಿನಲ್ಲಿ ಭಗವಾನ್ ಬುದ್ಧನಿಂದ ಭಾರತಕ್ಕೆ ತನ್ನದೇ ಆದ ವಿಶೇಷ ಗೌರವ ಸಿಗುತ್ತಿದೆ ಎಂದರು. ಸಿದ್ಧಿ ಧ್ಯಾನ ತಪಸ್ಸಿನಿಂದ ಸಿದ್ಧಾರ್ಥರಾಗಿದ್ದವರು ಗೌತಮ ಬುದ್ಧರಾಗಿ ಪರಿವರ್ತನೆಯಾಗಿ ಈ ಪ್ರಪಂಚಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಸಂದೇಶಗಳನ್ನು ನೀಡಿರುವಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಅಂತ ಹೇಳಿ ಗೌತಮ ಬುದ್ಧರಿಗೆ ಪರಿಶುದ್ಧವಾದ ಜೀವನವನ್ನು ನಡೆಸಿದರೆ ದುಃಖವನ್ನು ದೂರ ಮಾಡಿಕೊಂಡು ಎಂಬತಕ್ಕಂಥ ಸಂದೇಶವನ್ನು ನೀಡಿದ್ದಾರೆ. ಮಾನವೀಯತೆಯಿಂದ ಬದುಕನ್ನು ಮಾಡಬೇಕು, ದ್ವೇಷವನ್ನು ದೂರ ಮಾಡಬೇಕು, ದ್ವೇಷವನ್ನು ದ್ವೇಷಿಸುವಂಥವ್ರನ್ನ ಪ್ರೀತಿಸಿದರೆ ಆ ಒಂದು ಉತ್ತಮ ದಾರಿಯಲ್ಲಿ ಸಮಾಜ ಉನ್ನತಿಗೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಸಂದೇಶಗಳನ್ನು ನೀಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ದೇಶಗಳು ಇವತ್ತು ಪೂರ್ಣ ಪ್ರಮಾಣದ ಬುದ್ಧನ ಅನುಯಾಯಿಗಳಾಗಿ ಇವತ್ತು ಉತ್ತಮವಾದಂಥ ಸಂದೇಶಗಳನ್ನು ವಿವಿಧ ದೇಶಗಳಿಗೂ ಕೂಡ ಇವತ್ತು ಜಾಗೃತಿಗೊಳಿಸುವಂಥದ್ದಕ್ಕೆ ವಿಶೇಷವಾಗಿ ಅವಕಾಶ. ಬುದ್ಧ ಜನ್ಮ ತಾಳಿದ ಭಾರತ ದೇಶ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅನುಸರಣೆ ಮಾಡಿರ್ತಕ್ಕಂಥದ್ದು ಏಷ್ಯಾ ಕಂಟಿನೆಂಟಲ್ಲಿ ಹಲವಾರು ದೇಶಗಳನ್ನು ನಾವು ಇವತ್ತು ಸಾಕ್ಷಿಯಾಗಿ ನಾವು ನೋಡ್ತಾ ಇದ್ದೇವೆ. ಏಕೆಂದರೆ ಅವರು ಅಪಾರವಾದಂಥ ಧ್ಯಾನ ತಪಸ್ಸನ್ನು ಮಾಡೋದ್ರಿಂದ ಅವರು ದೊಡ್ಡ ತತ್ವಜ್ಞಾನಿಯಾಗಿ ಇವತ್ತು ಅವರ ದೇವರ ಸ್ವರೂಪದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥ ಪ್ರತೀತಿಯನ್ನು ಕೂಡ ವಿಶೇಷವಾಗಿ ಬೆಳೆಸಬಹುದು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ದೇಶ ಸುತ್ತಬೇಕು, ಕೋಶ ಓದಬೇಕು. ಅವರ ಜೀವನ, ಚರಿತ್ರೆ, ಚಿಂತನೆ ಈ ಸಮಾಜಕ್ಕೆ, ಈ ಒಂದು ಬದುಕಿಗೆ, ಈ ಪ್ರಪಂಚಕ್ಕೆ ಕೊಟ್ಟಂಥ ಒಂದು ಸಂದೇಶಗಳನ್ನು ನಾವೆಲ್ಲರೂ ಕೂಡ ಅರ್ಥೈಸಿಕೊಂಡು ಉತ್ತಮವಾದಂಥ ಬದುಕನ್ನು ಕಟ್ಟಿರ್ತಕ್ಕಂಥದ್ದಕ್ಕೆ ಇವತ್ತು ಗೌತಮ ಬುದ್ಧರವರು ನಮ್ಮೆಲ್ಲರಿಗೂ ಕೂಡ ದಾರಿದೀಪವಾಗಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಅಸೂಯೆಗಳನ್ನು ದೂರ ಮಾಡಬೇಕು, ಪ್ರೀತಿಯಿಂದ ಜನರ ಆ ಮಹಾರಾಜ ಬುದ್ಧನನ್ನ ಕಾಣಲಿಕ್ಕೆ ಅಂತ ಬಯಸ್ತಾನೆ. ಯಾಕೆ ಕಾಣಲಿಕ್ಕೆ ಅಂತ ಬಯಸ್ತಾನೆ ಅಂದರೆ ಆ ಪ್ರಸನ್ನ ಚೇತನ ಹೆಂಡತಿ ಬುದ್ಧನ ಪರಮ ಶಿಷ್ಯ ಆಗ್ತಾರೆ. ಯಾವಾಗಲೂ ಬುದ್ಧನ್ನೇ ಕುರಿತು ಹೇಳ್ತಾ ಇರ್ತಾರೆ. ಆ ಬುದ್ಧನನ್ನ ಭೇಟಿಯಾಗಬೇಕು ಅಂತ ಹೇಳಿ ಬಯಸ್ತಾ ಇರ್ತಾರೆ. ಆಗ ಅವ್ರು ಹೇಳ್ತಾರೆ, ನೋಡಿ ಭಗವಾನ್ ಬುದ್ಧರು ನಮ್ಮ ಒಂದು ನಾಡಿಗೆ ಬಂದವ್ರೆ, ನಮ್ಮ ಊರಿಗೆ ಬಂದವ್ರೆ, ನೀವು ಅವ್ರನ್ನ ಭೇಟಿಯಾಗಿ ಈಗಲಾರು ಅವರ ಒಂದು ಆಶೀರ್ವಾದ ಪಡ್ಕೋಬೋದಲ್ವಾ ಅಂತ ಆ ಪ್ರಸನ್ನ ಚೇತನ ಮಹಾರಾಜಕ್ಕೆ ಹೇಳ್ತಾರೆ. ಆ ಮಹಾರಾಜರ ಹಲವಾರು ಯುದ್ಧ ಮಾಡಿರ್ತಾರೆ, ಬಹಳ ಹೆಸರಾಂತ ಮಹಾರಾಜಾಗಿರ್ತಾನೆ. ಅವನು ಭಗವಾನ್ ಬುದ್ಧನ ಕಾಣಲಿಕ್ಕೆ ಏನು ಮಾಡ್ತಾನೆ, ಅವನು ಯುದ್ಧ ಮಾಡಿ, ಸಾವಿರಾರು ಯುದ್ಧ ಮಾಡಿ ಅವನ ಹತ್ರ ಒಂದು ವಜ್ರ ಇಟ್ಕೊಂಡಿರ್ತಾನೆ. ಆ ವಜ್ರಕ್ಕೋಸ್ಕರ ಬೇಕಾದಷ್ಟು ಯುದ್ಧ ನಡೆಯುತ್ತದೆ. ಆ ಯುದ್ಧಗಳನ್ನು ಗೆದ್ದು ವಜ್ರವನ್ನು ಇಟ್ಕೊಂಡಿರ್ತಾನೆ. ಆ ವಜ್ರನ ಹಿಡ್ಕೊಂಡು ಬುದ್ಧನ ಹತ್ರ ನಾನು ಇಷ್ಟು ಶ್ರೀಮಂತ ಅಂತ ತೋರಿಸ್ಕೋಬೇಕು ಅಂತ ಹೇಳಿ ತಗೊಂಡು ಹೊರಟಿದ್ದೆ. ಆಗ ಅವ್ನು ಹೇಳ್ತಾರೆ, ಬುದ್ಧನಿಗೆ ವಜ್ರ ಕೊಟ್ಟರೆ ನಗ್ಬಿಟ್ಟನು, ಒಂದು ಹೂನಾದರೂ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ಒಂದು ಕಮಲದ ಹೂವನ್ನು ಕೈ ಹಿಡ್ಕೊಂಡು ಒಂದು ಕೈಗೆ ವಜ್ರನ ಹಿಡ್ಕೊಂಡು ಪ್ರಸನ್ನಜಿತ್ ಮಹಾರಾಜ ಬುದ್ಧ ಇರ್ತಕ್ಕಂಥ ಸ್ಥಳಕ್ಕೆ ಬರ್ತಾನೆ. ಬುದ್ಧ ಪ್ರವಚನ ಕೊಡ್ತಿದ್ದಂಥ ಬುದ್ಧ ಮಹಾರಾಜನ ನೋಡ್ತಾನೆ. ಮಹಾರಾಜನ ನೋಡಿದಂಥ ಸಂದರ್ಭದಲ್ಲಿ ಮಹಾರಾಜ ಅವನನ್ನು ಬಂದು ನಮಸ್ಕಾರ ಮಾಡ್ತಾನೆ. ಬುದ್ಧ ಏನು ಮಾತಾಡ ಇವನ್ ಕಡೆ ನೋಡ್ತಾನೆ. ಆಗ ಒಂದು ಶಿಷ್ಯರಿದ್ದು ಕೂತ್ಕೊಳ್ಳಿಕ್ಕೆ ಒಂದು ಮಣೆ ಇರ್ತದ ಅಂತ ಒಂದು ಮರದ ತುಂಡನ್ನು ಹಾಕ್ತಾರೆ. ಆಗ ಪ್ರಸನ್ನಜಿತ್ ಮಹಾರಾಜ ಅವನಿಗೆ ಬುದ್ಧನ ಕೈಗೆ ಒಂದು ವಜ್ರವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಆಗ ಬುದ್ಧ ಹೇಳ್ತಾನೆ, ಆ ಕಲ್ಲನ್ನು ಕೆಳಗೆ ಹಾಕು, ಆ ಕಲ್ಲನ್ನು ಕೆಳಗೆ ಹಾಕುವಂತ ಬುದ್ಧ ಹೇಳಿದಾಗ ಇವನಿಗೆ ಆಶ್ಚರ್ಯ ಆಗುತ್ತದೆ. ಬುದ್ಧನಿಗೆ ವಜ್ರ ಯಾವುದು ಕಲ್ಲು ಯಾವುದು ಅಂತ ಗೊತ್ತಿಲ್ಲ. ಇವನಿಗೆ ಸಾವಿರಾರು ಜನ ಅನುಯಾಯಿಗಳವ್ರೆ, ಇವನೆಂತ ದಡ್ಡ ಅಂತ